ಬರೀ 10,000 ಓಡಿರೋ ವೆಹಿಕಲ್, ಬರೀ 54,000 ಓಡಿರೋ ಡೀಸೆಲ್ ಗಾಡಿ, ಜೀಪ್ ಕಾಂಪಾಸ್ ಡೀಸೆಲ್, ಫಸ್ಟ್ ಓನರ್ ಕಾರ್, ಇದೂನು ಫಸ್ಟ್ ಓನರ್, ಇದು ಸಹ ಫಸ್ಟ್ ಓನರ್. 7 ಸೀಟರ್ ಕಾರ್ ಬೇಕಾ? 5,50,000 ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ 21 ಮಾಡಲ್ 7 ಸೀಟರ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಪೋಲೋ GT TSI 4.5 ಲಕ್ಷಕ್ಕೆ ಸಿಗುತ್ತೆ. 68,000 ಮಾತ್ರ ಓಡಿದೆ. TSI ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಹ್ಯಾರಿಯರ್ ಡೀಸೆಲ್ ಟಾಪ್ ಎಂಡ್, ಜಸ್ಟ್ 12,95,000. ಡೀಸೆಲ್ ಆಟೋಮೆಟಿಕ್, ಡೀಸೆಲ್ ಹೆಕ್ಟರ್ 20 ಮಾಡಲ್ ಶಾರ್ಪ್ 5 ಸೀಟರ್ ವಿತ್ ಪೆನೋರಾಮಿಕ್ ಸನ್ರೂಫ್, ಮಿಂಟ್ ಕಂಡೀಷನ್, ಮ್ಯಾನ್ಯುವಲ್, ಡೀಸೆಲ್ 12,95,000. ಕೊರೋಲಾ ಆಲ್ಟಿಸ್ ಡೀಸೆಲ್, ಇದು ಒಂಥರ ಡೈಮಂಡ್ ಇಂದಾಗೆ ಸರ್, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ಇಲ್ಲ. ಕ್ರೆಟಾ ಡೀಸೆಲ್ 7,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7,60,000 ಡೀಸೆಲ್ ಕ್ರೆಟಾ 17 ಮಾಡಲ್. BMW ಡೀಸೆಲ್ ಆಟೋಮೆಟಿಕ್ 74,000 ಮಾತ್ರ ಓಡಿದೆ. BMW X1 ಡೀಸೆಲ್ ಆಟೋಮೆಟಿಕ್ ಜಸ್ಟ್ 5,75,000ಕ್ಕೆ. 12 ಡಿಸೆಂಬರ್ 13 ರಿಜಿಸ್ಟ್ರೇಷನ್ ಗಾಡಿ ಸರ್. ಇದು ಜಸ್ಟ್ 68,000 ಓಡಿದೆ. ಡೀಸೆಲ್ ಗಾಡಿ, ಡೀಸೆಲ್ ಕಾರ್, ಡೀಸೆಲ್ ಗಾಡಿ 5,25,000, ಅದರಲ್ಲೂ ನೆಗೋಷಿಯಬಲ್. ಕ್ರಿಸ್ಟಾ 2.4Z ಸೆಕೆಂಡ್ ಓನರ್ ಆಗಿದೆ. 1,03,000 ರೆಕಾರ್ಡೆಡ್ ಓಡಿದೆ ಗಾಡಿ. ಜಸ್ಟ್ 16,25,000 ಸಿಗುತ್ತೆ. ಸನ್ ರೂಫ್ ಬರುತ್ತೆ, ಇದರಲ್ಲಿ ಮೂನ್ ರೂಫ್ ಬರುತ್ತೆ, ಇದರಲ್ಲೂ ಸನ್ ರೂಫ್ ಬರುತ್ತೆ. ಇದರಲ್ಲಿ ಕೇಳಲೇಬೇಡಿ, ಮೂನ್ ರೂಫ್ ಬರುತ್ತೆ. ಇದರಲ್ಲೂ ಸನ್ ರೂಫ್ ಬರುತ್ತೆ. ನಮ್ಮ ಹತ್ರ ಒಂದು ಮೊದಲನೇ ಗಾಡಿನೇ ಸಿಟ್ರಾಯಿನ್ ಇದೆ. ಹೇಳಿ ಸರ್. C3 ಇದು ಫೀಲ್ 2023 ಮಾಡಲ್, ಅದನ್ನು ಡಿಸೆಂಬರ್ ರಿಜಿಸ್ಟ್ರೇಷನ್. ಇದು ಬರೀ 10,000 ಕಿಲೋಮೀಟರ್ ಮಾತ್ರ ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಅದಕ್ಕೆ ಕಂಪನಿ ಟು ಇಂಡಿವಿಜುವಲ್ ಆಗಿದೆ ಗಾಡಿ. 10,000 ಕಿಲೋಮೀಟರ್ ಓಡಿರೋದು. 1.2 ಲೀಟರ್ ಪೆಟ್ರೋಲ್. ಪ್ರೈಸ್ ಕೂಡ ಕೊಡ್ತೀನಿ. 5,95,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮಾಡಲ್ ಏನಂತ ಹೇಳಿದ್ರೆ 2023 ಡಿಸೆಂಬರ್ ಆಲ್ಮೋಸ್ಟ್ 24 ಮಾಡಲ್, ಬರೀ 10,000 ಓಡಿರೋ ವೆಹಿಕಲ್ 5,95,000ಕ್ಕೆ ನೆಗೋಷಿಯಬಲ್. ಅದರಲ್ಲೂ ಕೂಡ ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಈಕೋ ಸ್ಪೋರ್ಟ್ಸ್. ಇದು 2021 ಪೆಟ್ರೋಲ್ ಸರ್. ಇದು ಜಸ್ಟ್ 21,000 ಮಾತ್ರ ಓಡಿದೆ. 21 ಮಾಡಲ್ ವಿತ್ ಸನ್ರೂಫ್. ಓಕೆ, ಸನ್ರೂಫ್ ಟಾಪ್ ಎಂಡ್ ಮಾಡಲ್ ಗಾಡಿ. WB ಇದೆ. ಅದೇ ಇದು ವಿತ್ ಕರ್ನಾಟಕ ಜೊತೆನೆ ಕೊಡ್ತೀನಿ ನಾನು. ಆಲ್ರೆಡಿ NOC ಒಂದು 10 ಡೇಸ್ ಅಲ್ಲಿ NOC ಕೂಡ ಇಶ್ಯೂ ಆಗುತ್ತೆ. ಪ್ರೈಸ್ ಬಂದು 9,25,000 ಕೊಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಓಕೆ, 21 ಮಾಡಲು 9,25,000ಗೆ ಈ ಗಾಡಿ ಆಗುತ್ತೆ. ಅದರಲ್ಲೂ 21,000 ಅಷ್ಟೇ ಓಡಿರ್ತಕ್ಕಂಥ ವಿತ್ ಸನ್ರೂಫ್ ಟಾಪ್ ಎಂಡ್ ವೆಹಿಕಲ್ ವಿತ್ ಕರ್ನಾಟಕ ಆಗುತ್ತೆ ನಿಮಗೆ. WB ಇದೆ, ಅದನ್ನು ಕರ್ನಾಟಕ ಮಾಡಿ ಕೊಡ್ತಾರೆ. ಹೌದು. ಹಾಗೆ ನೆಕ್ಸ್ಟ್ ಒಂದು ಜೀಪ್ ಇದೆ, ಜೀಪ್ ಕಾಂಪಾಸ್ ಸರ್. ಇದು 2017 ಮಾಡಲ್ ಗಾಡಿ, ಸಿಂಗಲ್ ಓನರ್ ಆಗಿದೆ. 1,07,000 ಕಿಲೋಮೀಟರ್ ಮಾತ್ರ ಓಡಿದೆ. ಡೀಸೆಲ್ ಗಾಡಿ, ಮ್ಯಾನ್ಯುವಲ್. ಪ್ರೈಸ್ ಕೂಡ ಕೊಡ್ತೀನಿ. 8,95,000 ಕೊಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 8,95,000ಗೆ ಈ ಗಾಡಿ ಫೈನಲ್ ಆಗುತ್ತೆ. ಆಲ್ಮೋಸ್ಟ್ 9 lakhs ನೆಗೋಷಿಯೇಷನ್ ಕೂಡ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಅಂತ ಹೇಳಿದ್ರೆ 2017 ಮಾಡಲ್, ಸಿಂಗಲ್ ಓನರ್. ಓಕೆ, 17 ಮಾಡಲ್ ಡೀಸೆಲ್ ವೆಹಿಕಲ್ ಆಗುತ್ತೆ. ಲಾಂಗಿಟ್ಯೂಡ್ ಯಾವ್ದಿದು? ಲಾಂಗಿಟ್ಯೂಡ್ 2018 ಮಾಡಲ್ W10 ವಿತ್ ಸನ್ರೂಫ್, ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್. 74,000 ರೆಕಾರ್ಡೆಡ್ ಓಡಿದೆ. ಸಿಂಗಲ್ ಓನರ್. ನಂಬರ್ ಕೂಡ ರೆಡಿ ಇದೆ, ನೋಡಬಹುದು. KS01. ಓಕೆ, ಪ್ರೈಸ್ ಕೂಡ ಕೊಡ್ತೀನಿ. 11,45,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 11,45,000ಕ್ಕೆ W10 ವೇರಿಯಂಟ್ 19 ಮಾಡಲ್. 18 ಮಾಡಲ್ ಸಿಂಗಲ್ ಓನರ್. 18 ಮಾಡಲ್ ಸಿಂಗಲ್ ಓನರ್. ಡ್ರೈವನ್ ಬಂದು 74,000 ರೆಕಾರ್ಡೆಡ್. 74,000 ಡೀಸೆಲ್ ಅಲ್ಲಿ ಓಡಿದೆ. ಹಾಗೆ ಇನ್ನೊಂದು ಸ್ಮಾಲ್ ಬಜೆಟ್ ಸ್ಮಾಲ್ ಕಾರು ಆಸ್ಟಾ ಟಾಪ್ ಎಂಡ್ ಮಾಡಲ್ ಗಾಡಿ. 2015 ಮಾಡಲ್ A-Lite 91,000 ರೆಕಾರ್ಡೆಡ್ ಓಡಿದೆ. ಮೀಟರ್ ಟ್ಯಾಂಪರ್ಡ್ ಆ ತರ ಇಲ್ಲಿ ಪ್ರೆಸೆಂಟ್ ನನ್ನ ಹತ್ರ ಇರೋ ಗಾಡಿ ಯಾವ ಗಾಡಿನೂ ಮೀಟರ್ ಟ್ಯಾಂಪ್ ಇಲ್ಲ ಸರ್, ಎಲ್ಲ ಜೆನ್ಯೂನ್ ಮೀಟರ್ ಇರುತ್ತೆ. 91,000 ಓಡಿದೆ. ಆಸ್ಟಾ ಟಾಪ್ ಎಂಡ್ ಮಾಡಲ್, ಮ್ಯಾನ್ಯುವಲ್. ಪ್ರೈಸ್ ಕೂಡ ಕೊಡ್ತೀನಿ. ತುಂಬಾ ಲೆಸ್ ಪ್ರೈಸ್ ಹಾಕಿದ್ದೀನಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. 5,25,000 ಕೊಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನೆಗೋಷಿಯಬಲ್. ಪೆಟ್ರೋಲ್ ಸರ್ ಇದು? ಏನ್ ಸರ್? ಪೆಟ್ರೋಲ್ ವೇರಿಯಂಟ್. ಡೀಸೆಲ್ ಗಾಡಿ 5,25,000, ಅದರಲ್ಲೂ ನೆಗೋಷಿಯಬಲ್. ಓಕೆ, ಆಸ್ಟಾ ಡೀಸೆಲ್ ವೇರಿಯಂಟ್ 5,25,000, ಅದರಲ್ಲೂ ನೆಗೋಷಿಯಬಲ್. ಒಳ್ಳೆ ಪ್ರೈಸ್ ಮಾತ್ರ. ಡೀಸೆಲ್ ವೇರಿಯಂಟ್ ಸಿಗಲ್ಲ ನಿಮ್ಗೆ. ಅದರಲ್ಲೂ ನಿಮ್ಗೆ ಈ ತರ ಮಾಡೆಲ್, ಈ ತರ ಗಾಡಿಗಳು, ಅದರಲ್ಲೂ ನಿಮ್ಗೆ L-Lite ಶೇಪ್ ಅಲ್ಲಿ ವೈಟೇ ಬೇಕು ಅಂತಾರಲ್ಲ, ಅವ್ರಿಗೆ ವೈಟೇ ಗಾಡಿ ಒಳ್ಳೆ ಪ್ರೈಸ್ ಅಲ್ಲಿ. ಪೆಟ್ರೋಲ್ ಸುಮಾರು ಸಿಗುತ್ತೆ, ಡೀಸೆಲ್ ಸಿಗಲ್ಲ. ಡೀಸೆಲ್ ತುಂಬಾ ಒಂದು ದೊಡ್ಡ ಗಾಡಿ ಇದೆ ಸರ್. ಇದು ಅಡ್ವಾನ್ಸ್ ಆಗಿದೆ. ಇದು ಸೋಲ್ಡ್ ಕೂಡ ಆಗಿದೆ. ಇವತ್ತು ಡೆಲಿವರಿ ಕೂಡ ಕೊಡ್ತಾ ಇದ್ದೀನಿ. ಸೂಪರ್, ಅಡ್ವಾನ್ಸ್ ಆಗಿ ಸೋಲ್ಡ್ ಆಗಿದೆ. ಹಾಗೆ ನೆಕ್ಸ್ಟ್ ಪೋಲೋ GT TSI ಬೈ 2013 ಮಾಡಲ್, ಥರ್ಡ್ ಓನರ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ಪ್ರೈಸ್ ಕೂಡ ಕಮ್ಮಿ ಕೊಡ್ತೀನಿ. 68,000 ಮಾತ್ರ ಓಡಿದೆ. TSI ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಪ್ರೈಸ್ ಬಂದು 4,75,000, ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 4,75,000ಕ್ಕೆ ಪೋಲೋ GT TSI ಬರೀ 68,000 ಕಿಲೋಮೀಟರ್ ಓಡಿರೋ ವೆಹಿಕಲ್, ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಇರ್ತಕ್ಕಂಥ ವೆಹಿಕಲ್ ಅಲ್ವಾ? ಅದನ್ನು ಪ್ಯೂರ್ ಕರ್ನಾಟಕ. ಅದೇ ನೋಡಿ, ಪೋಲೋ GT ಬ್ಯಾಜಿಂಗ್ ನೋಡಬಹುದು, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಹಾಗೆ ಮ್ಯಾಗ್ವಿಲ್ ಅಪ್ಗ್ರೇಡ್ ಮಾಡಿದ್ದಾರೆ, ಸಕ್ಕದಾಗಿರೋ ಮ್ಯಾಗ್ವಿಲ್ ಇದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 90% ಇದೆ, ವಿತ್ ಫ್ಯಾಬ್ರಿಕ್ ಅಪಾಲ್ಸ್ಟ್ರಿ ಟಚ್ ಇದೆ. ಹೌದು. ಎಸ್, ನೆಕ್ಸ್ಟ್ ಇದೆ ಯಾವ್ದು ಸರ್? ಆಲ್ಟಿಸ್. ಇದು ಒಂಥರ ಡೈಮಂಡ್ ಇಂದಾಗೆ ಸರ್, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ಇಲ್ಲ. ಪೆಟ್ರೋಲ್ ಸಿಗುತ್ತೆ. ತುಂಬಾ ಪೆಟ್ರೋಲ್ ಗಾಡಿ ಸಿಕ್ಕಾಪಟ್ಟೆ ಇದೆ. ಡೀಸೆಲ್ ಅಲ್ಲಿ ತುಂಬಾ ರೇರ್ ಇರೋದು. 2011 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. 1,00,000 ಓಡಿದೆ ಗಾಡಿ. ಡೀಸೆಲ್ ವೇರಿಯಂಟ್ ಹೇಗ್ಲೇ ಹೇಳ್ತಾ ಇದೀನಿ. ಪ್ರೈಸ್ ಕೂಡ ಕೊಡ್ತೀನಿ. 3,95,000 ವಿತ್ ಫ್ರೆಶ್ FC ಜೊತೆ ಕೊಡ್ತೀನಿ.
ಓಕೆ, ಟೊಯೋಟಾ ಕೊರೋಲಾ ಆಲ್ಟಿಸ್ ಜಸ್ಟ್ 3,95,000, 3,95,000ಕ್ಕೆ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ, ಅದರಲ್ಲೂ ಕೊರೋಲಾ ಆಲ್ಟಿಸ್. ಕೊರೋಲಾ ಆಲ್ಟಿಸ್ ಡೀಸೆಲ್ ಸೆಕೆಂಡ್ ಓನರ್ ವಿತ್ ಫ್ರೆಶ್ FC ಜೊತೆ ಕೊಡ್ತೀನಿ. ಎಸ್, ಯಾವ ಫಾರ್ಚುನರ್ಗೂ ಕಡಿಮೆ ಇಲ್ಲ ಅಂತಾರೆ ನಮ್ಮ ಟಾಟಾ ಹ್ಯಾರಿಯರ್ನ, ಅದೊಂದಿದೆ ನಮ್ಮ ಹತ್ರ. ಹೌದು ಸರ್, ಇದು ಇದೆ ನನ್ನ ಹತ್ರ. ಆಕ್ಚುಲಿ 2 ಗಾಡಿ ಇದೆ. ಒಂದು ಆಲ್ರೆಡಿ ಪಾಲಿಶ್ ಕಳ್ಸಿದ್ದೀನಿ, ಇದು ಪಾಲಿಶ್ ಆಗಿ ಬಂದಿರೋ ಗಾಡಿ, ಇದು ಅದಕ್ಕೆ ನಂಬರ್ ಪ್ಲೇಟ್ ತೆಗೆದಿದ್ದಾರೆ. ಪ್ಯೂರ್ ಕರ್ನಾಟಕ ಗಾಡಿ, ಇದು ಪಕ್ಕ ಕರ್ನಾಟಕ. 2020 ಮಾಡಲ್, ಸೆಕೆಂಡ್ ಓನರ್, 1,05,000 ರೆಕಾರ್ಡೆಡ್ ಓಡಿದೆ. ಫುಲ್ಲಿ ಟಾಪ್ ಎಂಡ್ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. ಡೀಸೆಲ್ ವೇರಿಯಂಟ್ 60% ನಿಮಗೆ 60 to 80% ನಿಮಗೆ ಟೈರ್ ಕೂಡ ಇದೆ. ಓಕೆ, ಪ್ರೈಸ್ ಕೂಡ ಕೊಡ್ತೀನಿ. 12,95,000 ಕೋಟ್ ಮಾಡಿದೀನಿ. ಒಳ್ಳೆ ನೆಗೋಷಿಯಬಲ್ ಕೂಡ ಕೊಡ್ತೀನಿ. ಜಸ್ಟ್ 12,95,000. ಜಸ್ಟ್ 12,95,000ಕ್ಕೆ ಯಾವ ಮಾರ್ಕೆಟ್ ಅಲ್ಲೂ ನಮಗೆ ಹ್ಯಾರಿಯರ್ ಸಿಗಲ್ಲ ಈ ಪ್ರೈಸ್ಗೆ ಅಂತ ಹೇಳ್ಬೋದು. ಅದರಲ್ಲೂ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್. ಫಸ್ಟ್ ಓನರ್, ಸೆಕೆಂಡ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಎಸ್, ಸೆಕೆಂಡ್ ಓನರ್ ಆಗಿದೆ. 2020 ಮಾಡಲ್. ಲೋನ್ ಆಗುತ್ತೆ ಈ ಗಾಡಿಗಲ್ವಾ? 90% ಲೋನ್ ಕೂಡ ಮಾಡ್ಕೊಡ್ತೀನಿ. 90% ಲೋನ್ ಆಗುತ್ತೆ ನಿಮಗೆ, ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಬ್ರೆಜಾ ಇದೆ, ಬ್ರೆಜಾಗೆ ಹೋಗೋಣ. ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಸರ್, ZDI ಇದು 2017 ಮಾಡಲ್ ಗಾಡಿ, ಸಿಂಗಲ್ ಓನರ್, ಜಸ್ಟ್ 52,000 ಕಿಲೋಮೀಟರ್ ಮಾತ್ರ ಓಡಿದೆ. ಓಕೆ, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ, 20 ಪ್ಲಸ್ ಬರುತ್ತೆ. ಪ್ರೈಸ್ ಕೂಡ ಕೊಡ್ತೀನಿ. 7,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಜಸ್ಟ್ 7,45,000ಕ್ಕೆ ಬರೀ 54,000 ಕಿಲೋಮೀಟರ್ ಓಡಿರೋ ಡೀಸೆಲ್ ZDI ಟಾಪ್ ZDI ಟಾಪ್ ಎಂಡ್ ಮಾಡಲ್ ಗಾಡಿ, ಕೀ ಸ್ಟಾರ್ಟ್ ಗಾಡಿ. ಕೀ ಸ್ಟಾರ್ಟ್ ಗಾಡಿ. ಓಕೆ, ಪ್ರೊಜೆಕ್ಟರ್ ಹೆಡ್ಲಾಂಪ್ಸ್ ಎಲ್ಲ ಬರುತ್ತೆ. KS01 RTO ಇರುತ್ತೆ. ಲೆದರ್ಸ್ ಎಲ್ಲ ಚೆನ್ನಾಗಿದೆ. ಟೈರ್ಸ್ ಆಲ್ಮೋಸ್ಟ್ ಒಂದು 60-50% ಟೈರ್ ಕೂಡ. ಬ್ಯಾಗ್ ವೀಲ್ ಬರುತ್ತೆ. ಬ್ರೆಜಾ ಲೆದರ್ಸ್ ಕೂಡ ಬರುತ್ತೆ, ಕಂಪನಿ ಲೆದರ್ಸ್ ಅಲ್ಲಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇಷ್ಟು ಕಡಿಮೆ ಓಡಿರೋ ಬ್ರೆಜಾ ಸಿಗಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ. ಜಸ್ಟ್ 54,000 ಓಡಿರೋ ಡೀಸೆಲ್ ಗಾಡಿ ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಅಂತ ಒಳ್ಳೆ ಗಾಡಿ ನಿಮಗೆ. 7,45,000, ಅದರಲ್ಲೂ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಸೂಪರ್. ಎಸ್, ಮತ್ತೊಂದು ವೆಹಿಕಲ್ XUV 500 W11 ಸರ್, ಇದು 2020 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 54,000 ಮಾತ್ರ ಓಡಿದೆ ಸರ್. HP ರಿಜಿಸ್ಟ್ರೇಷನ್. ಆಲ್ರೆಡಿ NOC ಹಾಕೋತೀನಿ, ಜಲ್ದಿ NOC ಕೂಡ ಆಗುತ್ತೆ. ಒಳ್ಳೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿದೆ, ಮಿಂಟ್ ಕಂಡೀಷನ್ ಸರ್. ಸೇಮ್ ಗಾಡಿ, ಇದ್ರಲ್ಲೇ ಇನ್ನೊಂದು ಗಾಡಿ W11 ಇದೆ, ಪ್ಯೂರ್ ಕರ್ನಾಟಕ KN19, ಅದು ಕೂಡ ಸೆಕೆಂಡ್ ಓನರ್ ಆಗಿದೆ. ಅದೇ ಈಗ ಗಾಡಿ ಇಲ್ಲ, ಅದಕ್ಕೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. 2 ಗಾಡಿ ಇದೆ W11, ಒಂದು 20 ಮಾಡಲ್, ಒಂದು 2018 ಮಾಡಲ್. 18 ಮಾಡಲ್ ಬಂದು 12,95,000 ಕೋಟ್ ಮಾಡಿದೀನಿ. ಇದು 20 ಮಾಡಲ್ ಬಂದು ಜಸ್ಟ್ 13,95,000 ಕೋಟ್ ಮಾಡಿದೀನಿ ವಿತ್ KA. ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. 13,95,000 ನೆಗೋಷಿಯಬಲ್ ಆಗುತ್ತೆ ನಿಮಗೆ. W11 ವಿತ್ ಸನ್ರೂಫ್ ಬರ್ತಕ್ಕಂಥ XUV 500 ಸಿಗ್ತಾ ಇದೆ. ಜಸ್ಟ್ ಸೆಕೆಂಡ್ ಓನರ್ ಆಗಿರೋ ವೆಹಿಕಲ್ ಅಲ್ವಾ? ಹೌದು ಸರ್. ಎಸ್, ಹಾಗೆ ನಮ್ಮ ಹತ್ರ ಒಂದು ಹೆಕ್ಟರ್ ಇದೆ ಸರ್. 2020 ಮಾಡಲ್, ಶಾರ್ಪ್ 5 ಸೀಟರ್ ವಿತ್ ಪೆನೋರಾಮಿಕ್ ಸನ್ರೂಫ್, ಮಿಂಟ್ ಕಂಡೀಷನ್, ಮ್ಯಾನ್ಯುವಲ್, ಡೀಸೆಲ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 16 to 17-18 ಕೂಡ ನಿಮಗೆ ಮೈಲೇಜ್ ಬರುತ್ತೆ. ಎಸ್, ಅದರಲ್ಲೂ ಪ್ಯೂರ್ ಕರ್ನಾಟಕನೇ ಸಿಗುತ್ತೆ ನಿಮಗೆ. ಟೈರ್ಸ್ ಚೆನ್ನಾಗಿದೆ ನೋಡಬಹುದು. ಆಲ್ಮೋಸ್ಟ್ ಒಂದು 50-60% ಟೈರ್ಸ್ ಇದೆ. ಮ್ಯಾಗ್ವಿಲ್ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಟೋಟಲ್ 6 ಏರ್ ಬ್ಯಾಗ್ ಕೂಡ ಈ ಗಾಡಿಯಲ್ಲಿ ಬಂದ್ಬಿಡುತ್ತೆ, 3 ರೂಫ್ ಸಮೇತ. ಗಾಡಿ ಅಂತೂ ಎಕ್ಸ್ಟರ್ನಲ್ ಲುಕ್ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಚೆನ್ನಾಗಿದೆ, 3 ರೂಫ್ ಬಂದ್ಬಿಡುತ್ತೆ. ಅದರಲ್ಲೂ ಫಸ್ಟ್ ಓನರ್ ಅಲ್ವಾ? ಸರ್, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್, ಡೀಸೆಲ್ ವೇರಿಯಂಟ್, 20 ಮಾಡಲ್. ಇನ್ನು ಪಾಲಿಶ್ ಕೂಡ ಏನು ಮಾಡಿಸಿಲ್ಲ, ಆಸ್ ಇಟ್ ಈಸ್ ಇದೆ ಗಾಡಿ. ಪಾಲಿಶ್ ಕೂಡ ಮಾಡ್ತೀನಿ, ಆಮೇಲೆ ಗಾಡಿನ ಚೇಂಜ್ ಆಗಿಬಿಡುತ್ತೆ. ಪ್ರೈಸ್ ಕೂಡ ಕೊಡ್ತೀನಿ. ಜಸ್ಟ್ 12,95,000. 12,95,000ಕ್ಕೆ 2020 ಮಾಡಲ್ ಡೀಸೆಲ್ ವೆಹಿಕಲ್ ಸಿಗುತ್ತೆ. ಹೆಕ್ಟರ್ ಶಾರ್ಪ್ ಇಂಟರ್ನೆಟ್ ಇನ್ಸೈಡ್ ಸಿಗುತ್ತೆ ನೋಡಿ. ಈ ತರ ಆಗ್ಬಿಡುತ್ತೆ ಗಾಡಿ ಪಾಲಿಶ್ ಮಾಡಾದ್ಮೇಲೆ. ಇದು ಪಾಲಿಶ್ ಮಾಡಿಲ್ಲ. ಇದು 2017 ಮಾಡಲ್ ಗಾಡಿ, W10. ಇದು ಸಿಂಗಲ್ ಓನರ್ ಗಾಡಿ, 77,000 ರೆಕಾರ್ಡೆಡ್ ಓಡಿದೆ. ಪ್ರೈಸ್ ಬಂದು 10,75,000 ಕೋಟ್ ಮಾಡಿದೀನಿ ವಿತ್ KA. ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಓಕೆ, ವಿತ್ KA ನಿಮಗೆ 10,75,000 ಆಗುತ್ತೆ. ಪ್ರೊಜೆಕ್ಟರ್ ಹೆಡ್ಲಾಂಪ್ಸ್ ವಿತ್ ಸನ್ರೂಫ್ ಕೂಡ ಈ ಗಾಡಿಯಲ್ಲಿ ಬರುತ್ತೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಇದೆ. W10 ಇದು ಮಾಡಲ್ ಏನಂತ ಹೇಳಿದ್ರಿ? 2017 ಮಾಡಲ್. ಇದಕ್ಕೂ ಲೋನ್ ಆಗುತ್ತೆ ಅಲ್ವಾ? ಲೋನ್ ಆಗುತ್ತೆ. ಎಸ್. ಹಾಗೆ ನಮ್ಮ ಹತ್ರ ಒಂದು BMW ಇದೆ. ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಶೋಕಿ ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಗಾಡಿ ಇದೆ. 2 ಗಾಡಿನೂ ಗಾಡಿ ಇದೊಂದಿದೆ. ಆಮೇಲೆ X1 ಇದೆ. X1 ಅಂತೂ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತಾರೆ ಕಸ್ಟಮರ್ಸ್. ಆ ಪ್ರೈಸ್ ಕೊಡ್ತೀನಿ. ಇದು ಬಂದು 320D ವಿತೌಟ್ ಸನ್ರೂಫ್. ಇದು ಡೀಸೆಲ್ ಆಟೋಮೆಟಿಕ್ ಗಾಡಿ. ಇದು 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 74,000 ಮಾತ್ರ ಓಡಿದೆ. ಮಿಂಟ್ ಕಂಡೀಷನ್ ಇದೆ ಗಾಡಿ. ಡೀಸೆಲ್ ಒಳ್ಳೆ ಮೈಲೇಜ್ ಕೊಡುತ್ತೆ, 15 ಪ್ಲಸ್ ಬರುತ್ತೆ ಮೈಲೇಜ್. ಪ್ರೈಸ್ ಬಂದು ಜಸ್ಟ್ 7,25,000 ಮಾತ್ರ ಕೊಟ್ಟು ಮಾಡಿದೀನಿ. ಯಾವ ಮಾಡಲು? 2012 ಮಾಡಲ್. 7,25,000. ಎಸ್, ಅದನ್ನು ಪಕ್ಕ ಕರ್ನಾಟಕ ಗಾಡಿ. ಪಕ್ಕ ಕರ್ನಾಟಕ ಗಾಡಿ ಸಿಗುತ್ತೆ. KA51 ಎಲೆಕ್ಟ್ರಾನಿಕ್ ಸಿಟಿ RTO ಸಿಗುತ್ತೆ ನಿಮಗೆ. ಅದರಲ್ಲೂ 320D ಡೀಸೆಲ್ ಆಟೋಮೆಟಿಕ್. 320D ಡೀಸೆಲ್ ಆಟೋಮೆಟಿಕ್. 7,25,000 ಡೀಸೆಲ್. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್ ಪ್ರೈಸ್. ಹೌದು.
ಹಾಗೆ ನೆಕ್ಸ್ಟ್ ಇದೊಂದು ಇದೆಯಲ್ಲ ಸರ್ ಸರ್ 2016 ಮಾಡೆಲ್ W10 ಇದು ಕೂಡ ನಿಮಗೆ ಕರ್ನಾಟಕ ಜೊತೆನೆ ಕೊಡ್ತೀನಿ 9,75,000 ಕೋಟ್ ಮಾಡಿದೀನಿ ವಿತ್ ಕರ್ನಾಟಕ, ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. 9,75,000 ಅದರಲ್ಲೂ ನೆಗೋಷಿಯಬಲ್ ಆಗಿದೆ. ಇದರಲ್ಲೂ ಕೂಡ ಸನ್ರೂಫ್ ಬರುತ್ತೆ. W10 ವೇರಿಯಂಟ್. W10 ಸಿಂಗಲ್ ಓನರ್ 88,000 ರೆಕಾರ್ಡೆಡ್ ಓಡಿದೆ. ರೆಕಾರ್ಡೆಡ್ ಡೀಸೆಲ್ ಅಲ್ಲಿ ಓಡಿರೋದು 88,000. ಹೌದು. ಎಸ್, ಒಂದು ಲೋ ಪ್ರೈಸ್ ಅಲ್ಲಿ ಇನ್ನೊಂದು BMW X1 ಅವಾಗಲೇ ಹೇಳಿದೆ ನಿಮಗೆ. ನೋಡಿ ಈ ಗಾಡಿ ಹೇಳಿ ಸರ್. 2012 ಡಿಸೆಂಬರ್ 13 ರಿಜಿಸ್ಟ್ರೇಷನ್ ಗಾಡಿ ಸರ್ ಇದು. 13 ಗಾಡಿ ಇದು. ಜಸ್ಟ್ 68,000 ಓಡಿದೆ. 68,000 ಡೀಸೆಲ್ ಅಲ್ಲಿ ಓಡಿರೋದು. ಡೀಸೆಲ್ ಅಲ್ಲಿ ಓಡಿರೋದು 68,000 ರೆಕಾರ್ಡೆಡ್ ಓಡಿದೆ. ಜಸ್ಟ್ ಮೈನಸ್ ಪಾಯಿಂಟ್ ಏನಂದ್ರೆ ಜಸ್ಟ್ 4th ಓನರ್ ಆಗಿದೆ ಅಂತ ಗಾಡಿ. ಓಕೆ. ಮಾರ್ಕೆಟ್ ಅಲ್ಲಿ ಫಸ್ಟ್ ಓನರ್ ಸೆಕೆಂಡ್ ಓನರ್ ಗಾಡಿ ಎಷ್ಟಿದೆ ಸರ್ ಮಾರ್ಕೆಟ್ ಅಲ್ಲಿ? 13 ಮಾಡಲು 9.5 9 8 ಹೋಗ್ಲಿ ಅಷ್ಟಿದೆಯಲ್ಲ. ಜಸ್ಟ್ 4th ಓನರ್ ಆಗಿದೆ ಅಂತ ಒಂದೇ ರೀಸನ್ಗೆ 5,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. ನೋಡಿ 5,70,000ಕ್ಕೆ ಬರೀ 68,000 ಕಿಲೋಮೀಟರ್ ಓಡಿರೋ ಡೀಸೆಲ್ ಗಾಡಿ BMW X1 ಸಿಗುತ್ತೆ ನಿಮಗೆ. X1 S ಡ್ರೈವ್ ಮಿಂಟ್ ಕಂಡೀಷನ್ ಗಾಡಿ ಸರ್. X ಡ್ರೈವ್ ಸಿಗುತ್ತೆ ನಿಮಗೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 60% ಟೈರ್ಸ್ ಇದೆ. 4 ಡಿಸ್ಕ್ ಬ್ರೇಕ್ ಬರುತ್ತೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ ನೋಡ್ಬೋದು. ಡೀಸೆಲ್ ಆಟೋಮ್ಯಾಟಿಕ್ ವೆಹಿಕಲ್ ಬರುತ್ತೆ. ಲೆದರ್ಸು ಚೆನ್ನಾಗಿದೆ ನೋಡ್ಬೋದು. ಇದರಲ್ಲಿ ಸನ್ರೂಫ್ ಒಂದು ಮಿಸ್ಸಿಂಗ್ ಬರುತ್ತೆ ನಿಮಗೆ. X ಡ್ರೈವ್ ವೆಹಿಕಲ್ ಬರುತ್ತೆ ನಿಮಗೆ. ಇಂಟೀರಿಯರ್ ಕೂಡ ನಿಮಗೆ ಸ್ವಲ್ಪನೂ ಗಲೀಜಾಗಿಲ್ಲ ಸರ್. ಮಿಂಟ್ ಕಂಡೀಷನ್. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಈ ತರ ಮಾಡೆಲ್ಸ್ ಗಳೆಲ್ಲ ಇಂಟೀರಿಯರ್ ತುಂಬಾ ಗಲೀಜಾಗಿರುತ್ತೆ. ಬಟ್ ಎನಿವೆ ತುಂಬಾ ಚೆನ್ನಾಗಿದೆ. ಪ್ರಾಜೆಕ್ಟ್ ಚೆನ್ನಾಗಿದೆ. ವಿತ್ ಫುಲ್ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ. ಸರ್ವಿಸ್ ಆಗುತ್ತೆ. ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಸೂಪರ್. ಸರ್ವಿಸ್ ಆಗುತ್ತೆ. ಕ್ರಿಸ್ಟಾ ಯಾರೆಲ್ಲ ಕ್ರಿಸ್ಟಾ ಹುಡುಕ್ತಾ ಇದ್ದೀರಾ ಡೆಫಿನೆಟ್ಲಿ ಇವಾಗಲೇ ಬುಕಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂತ್ ಇಂದ ಸ್ಟಾಪ್ ಆಗ್ತಿದೆ. ಸ್ಟಾಪ್ ಆಗ್ತಾ ಇದೆ ಗಾಡಿ. ಎಸ್, ಹೇಳಿ ಸರ್. ಈಗ ಸಿಕ್ಕಿದ್ರೆ ಯಾರು ಸಿಗ್ತಾ ಇದೆ ಅವ್ರಿಗೆ ಇದು Z ಇದು 2016 ಮಾಡೆಲ್ ಗಾಡಿ. Z 2016 ಮಾಡೆಲ್ Z ಸೆಕೆಂಡ್ ಓನರ್ ಆಗಿದೆ. 1,03,000 ರೆಕಾರ್ಡೆಡ್ ಓಡಿದೆ ಗಾಡಿ. ಮಿಂಟ್ ಕಂಡೀಷನ್ ಇದೆ. ಟಾಪ್ ಎಂಡ್ ಮಾಡೆಲ್ ಗಾಡಿ. ಪ್ರೈಸ್ ಬಂದು ಜಸ್ಟ್ 16,95,000 ಕೋಟ್ ಮಾಡಿದೀನಿ ವಿತ್ KA. ಓಕೆ, ವಿತ್ KA. 14,95,000. ಫ್ರೆಶ್ ಇನ್ಶೂರೆನ್ಸ್ ಕೂಡ ಇದೆ. 25,000 ಇನ್ಶೂರೆನ್ಸ್ ಕೂಡ ಇದೆ. ಇದು 10 ಲಕ್ಷ ಐಡಿ ವ್ಯಾಲ್ಯೂ ಕೂಡ ಇದೆ. ಪ್ರೈಸ್ ಕೂಡ ಕೊಡ್ತೀನಿ 16,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. 14,95,000 ಹೇಳ್ತಾ ಇದ್ದಾರೆ. ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ Z ಬರುತ್ತೆ ನಿಮಗೆ. 2.4 Z. ಎಸ್, 1,03,000 ಓಡಿದೆ ಅಲ್ಲ? ಹೌದು. ಎಸ್, ಇದ್ಯಾವುದು ಸರ್? ಕ್ರೆಟಾ. 2017 ಮಾಡೆಲ್ 79,000 ನೋಡಿದೆ. ಕ್ರೆಟಾ ಎಸ್ ವೇರಿಯಂಟ್ ಡೀಸೆಲ್. ಒಳ್ಳೆ ಮೈಲೇಜ್ ಸರ್. 20+ ಬರ್ತಾ ಇದೆ ಮೈಲೇಜ್. ಜಸ್ಟ್ 1,200 ರೂಪೀಸ್ ಡೀಸೆಲ್ಗೆ ಮೈಸೂರಿಗೆ ಹೋಗಿ ಬಂದ್ಬಿಟ್ಟಿದ್ದೀನಿ. ಆರಾಮಾಗಿ ಹೋಗಿ ಬರ್ಬೋದು. ಆಮೇಲೆ ಇಂಜಿನ್ ಕ್ವಾಲಿಟಿ ಆಗಲಿ ಸೂಪರ್ ಇರುತ್ತೆ. ಕ್ರೆಟಾ ಕೇಳಂಗೆ ಇಲ್ಲ. ಬಾಡಿ ಆಗಲಿ ಸಖತ್ತಾಗಿರುತ್ತೆ. ಪ್ರೈಸ್ ಕೂಡ ಕೊಡ್ತೀನಿ. 7,95,000 ಕೋಟ್ ಮಾಡಿದೀನಿ ವಿತ್ ಈ ಕರ್ನಾಟಕ. 7,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7,60,000ಕ್ಕೆ ಡೀಸೆಲ್ ಕ್ರೆಟಾ ಸಿಗ್ತಾ ಇದೆ ನಿಮಗೆ. ಯಾವ ಮಾಡಲ್ ಅಂತ ಹೇಳಿದ್ರೆ 2017 17 ಮಾಡಲ್ ಸಿಗುತ್ತೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಲೋನ್ ಆಗುತ್ತೆ. ಲೋನ್ ಅಕ್ಕಪಕ್ಕ 90% ಮಾಡ್ಕೊಡ್ತೀನಿ. 90% ಆಗುತ್ತೆ ನೋಡಿ. ಇದರಲ್ಲೂ ಮ್ಯಾಗ್ವೀಲ್ ಬರುತ್ತೆ. ಟೈರ್ಸ್ ಚೆನ್ನಾಗಿದೆ. SX ಇದು ಎಸ್ ವೇರಿಯಂಟ್. ಅದ್ರೂ ಮ್ಯಾಗ್ವೀಲ್ ಬರುತ್ತೆ. ಎಸ್ ಅಲ್ಲಿ ಬರುತ್ತೆ. ಈ ಪ್ಲಸ್ ಅಲ್ಲಿ ಬರಲ್ಲ. ಓಕೆ, ಇದು ಪ್ರೈಸ್ ಕೊಡ್ತೀನಿ. ಎಷ್ಟೊಂದು ಜನಕ್ಕೆ ಕ್ರಿಸ್ಟಾ ತಗೊಳಕ್ಕಾಗಲ್ಲ 7 ಸೀಟರ್ಗೆ ಅಂತವ್ರು ಒಂದು ಲೋ ಬಜೆಟ್ ಅಲ್ಲಿ 7 ಸೀಟರ್ಗೆ ಹೋಗ್ಬೋದು. ಕಮ್ಮಿ ಬಜೆಟ್ ಅಲ್ಲಿ ಒಂದು 7 ಸೀಟರ್ ಗಾಡಿ ಪೆಟ್ರೋಲ್ ತರ ಎರ್ಟಿಗಾ ತರ ಬೇಕು. ಇದೆ ನೋಡಿ, ಅದೂ ಇದೆ. 2021 ಮಾಡಲ್. ಸಿಂಗಲ್ ಓನರ್ ಆಗಿದೆ. 90,000 ರೆಕಾರ್ಡೆಡ್ ಇದೆ. ಪೆಟ್ರೋಲ್ ಗಾಡಿ. 1.2 ಲೀಟರ್ ಬರುತ್ತೆ. ಮಿಂಟ್ ಕಂಡೀಷನ್. ಪ್ರೈಸ್ ಕೂಡ ಕೊಡ್ತೀನಿ. ಜಸ್ಟ್ 5,75,000 ಕೋಟ್ ಮಾಡಿದೀನಿ. 21 ಮಾಡಲು 5,75,000. ಫೈನಲ್ ಒಂದು ಹೇಳ್ತೀರಾ? ಫೈನಲ್ ಟು ಫೈನಲ್ ಒಂದು 5,50,000 ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ 21 ಮಾಡಲ್ 7 ಸೀಟರ್ ವೆಹಿಕಲ್ ಸಿಗುತ್ತೆ ನಿಮಗೆ. ಅದರಲ್ಲೂ ಟಾಪ್ ಎಂಡ್ ವೆಹಿಕಲ್ ವಿತ್ ಮ್ಯಾಗ್ ವೀಗ್ ಎಲ್ಲ ಬರುತ್ತೆ ನಿಮಗೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬಂದ್ಬಿಡುತ್ತೆ. ಟಾಪ್ AC ಬರುತ್ತೆ. ಎಲ್ಲ ಆಪ್ಷನ್ ಬರ್ತಕ್ಕಂಥ 7 ಸೀಟರ್ 7 ಜನ ಆರಾಮಾಗಿ ಹೋಗ್ಬೋದು ಅಲ್ವಾ? ಲೋ ಬಜೆಟ್ ಅಲ್ಲಿ ಕಾರ್ ಹುಡುಕ್ತಾ ಇದ್ರೆ ಈ ಗಾಡಿ ಕೊಡ್ತಾರೆ ನೋಡಿ. ಹೌದು ಸರ್. ನಮ್ಮ ಸುಮಾರು ಕಸ್ಟಮರ್ಸ್ ದೂರದಿಂದ ಬರ್ತಾರೆ. ಅವ್ರಿಗೆ ಲೋ ಬಜೆಟ್ ಗಾಡಿ ಬೇಕು. ಅದು ಟಾಟಾನಲ್ಲೇ ಹುಡುಕ್ತಾ ಇರ್ತಾರೆ. ಅವ್ರಿಗೋಸ್ಕರ ತರಿಸಿದೀನಿ. ನಾನು ಈ ತರ ಗಾಡಿಗಳು ತರಿಸಲ್ಲ ಜಾಸ್ತಿ. ಮ್ಯಾಕ್ಸಿಮಮ್ ಎಲ್ಲ ನನ್ನ ಹತ್ರ ಮಾಡೆಲ್ ಗಾಡಿನೇ. ಜಸ್ಟ್ ಕಮ್ಮಿ ಬಜೆಟ್ ಇರೋರಿಗೆ ಒಂದು ಗಾಡಿ ತರಿಸಿದೀನಿ. ಜಸ್ಟ್ 1,75,000 ಕೊಡ್ತೀನಿ. ಟಾಟಾ ಮಾನ್ಸಾ ಸಿಗುತ್ತೆ. ಫ್ರೆಶ್ FC ಕೂಡ ಆಗಿದೆ ಆಲ್ರೆಡಿ. ಫ್ರೆಶ್ FC ಸಿಗುತ್ತೆ. ಇನ್ಶೂರೆನ್ಸ್ ಸಿಗುತ್ತೆ. ಇನ್ಶೂರೆನ್ಸ್ ರೆಡಿ ಇದೆ. FC ಆಗಿದೆ. 2010 ಮಾಡೆಲ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 1,70,000 ಕೋಟ್ ಮಾಡಿದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀನಿ. 1,75,000 ನೆಗೋಷಿಯೇಷನ್ ಆಗುತ್ತೆ ನಿಮಗೆ. ಅದ್ರಲ್ಲೂ ಲೋ ಬಜೆಟ್ ಅಲ್ಲಿ ಒಂದು ಗಾಡಿ.